ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 9. ಕವಿಂ ಪುರಾಣಾಂ ಅನುಶಾಸಿತಾರಂ ಅಣೋ ಅಣಿಯಾಂಸಂ ಅನುಸ್ಮರೇತ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪುರಸ್ತಾತ್. ಎಲ್ಲವನ್ನೂ ಬಲ್ಲವನು, ಎಲ್ಲಕ್ಕಿಂತ ಮೇಲಿದ್ದವನು, ಎಲ್ಲರ ಒಡೆಯ, ಅಣುವಿಗಿಂತ ಅಣು, ಎಲ್ಲವನ್ನು ಹೊತ್ತು ಸಲಹುವವನು, ಬಗೆಗೆ ನಿಲುಕದ ನಿಟ್ಟಿನವನು, ಸೂರ್ಯನಂತೆ ಬೆಳಗುವವನು, ಕತ್ತಲಿನ ಆಚೆಗಿರುವವನು, ಸಾವಿರದಲ್ಲಿ ಒಬ್ಬನು, ಹೀಗೆಂದು ಅವನನ್ನು ಸ್ಮರಿಸುವವನು ಅವನನ್ನೇ ಸೇರುತ್ತಾನೆ. ಮರಣಕಾಲದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು. ಅದನ್ನು ಭಕ್ತಿಯಲ್ಲಿ ಅದ್ದಿರಬೇಕು. 2 ಹುಬ್ಬಿನ ಮಧ್ಯೆ ಪ್ರಾಣವನ್ನು ನಿಲ್ಲಿಸಬೇಕು. ಮನಸ್ಸು ಆಗ ಅಂತರ್ಮುಖವಾಗುವುದು. ಆಗ ಭಗವಂತನಿಗೆ ಸಂಬಂಧಪಟ್ಟ ಭಾವನೆಗಳನ್ನು ಚಿಂತಿಸುತ್ತಿರಬೇಕು. ಭಗವದ್ಭಾವನೆಯನ್ನು ಚಿಂತಿಸುವುದೇ ಮನಸ್ಸಿಗೆ ಆಹಾರ. ಇವೇ ಪರಲೋಕಕ್ಕೆ ಭುಕ್ತಿ. ಅವನು ಸರ್ವಜ್ಞ. ಅವನಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸಿದವನಿಗೆ ಅದರಲ್ಲಿರುವ ಪ್ರತಿಯೊಂದು ವಸ್ತುವಿನ ಗುಣವೂ ಸಹ ಗೊತ್ತಿದೆ. ಅದನ್ನು ಏತಕ್ಕೆ ಮಾಡಿದ್ದೇನೆ, ಅದರ ಉದ್ದೇಶ ಏನು ಎಂಬುದನ್ನು ಸೃಷ್ಟಿದಾತ ಒಬ್ಬನಿಗೆ ನಿರ್ವಾದವಾಗಿ ಹೇಳಬಲ್ಲ. ನಮ್ಮ ಅಂತರ್ಯಾಮಿ ಭಗವಂತನನ್ನು ಧ್ಯಾನ ಮಾಡುವಾಗ ಅನುಸಂಧಾನ ಮಾಡಬೇಕಾದ ವಿಷಯಗಳನ್ನು ಶ್ರೀಕೃಷ್ಣ ಇಲ್ಲಿ ಬಿಡಿಸಿ ಹೇಳ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಭಗವಂತನನ್ನು ಕವಿ ಎಂದು ಉಪಾಸನೆ ಮಾಡು. ಇಲ್ಲಿ ಕವಿ ಎಂದರೆ ಸರ್ವಜ್ಞ ಎಂದು ಅರ್ಥ. ನಮಗೆ ಮೊದಲು ಬೇಕಾಗಿರುವುದು ಜ್ಞಾನ. ಜ್ಞಾನವಿಲ್ಲದೆ ಆನಂದವಿಲ್ಲ. ಇದಕ್ಕಾಗಿ ಭಗವಂತನಲ್ಲಿ ಮೊದಲು ಅರಿವನ್ನು, ಜ್ಞಾನವನ್ನು ಬೇಡಬೇಕು. 2ನೇದಾಗಿ ಭಗವಂತನನ್ನು ಪುರಾಣಂ ಎಂದು ಉಪಾಸನೆ ಮಾಡು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಪುರಾಣ ಎಂದರೆ ಎಲ್ಲಕ್ಕಿಂತ ಮೊದಲಿದ್ದವ ಮತ್ತು ಸರ್ವ ಕಾಲದಲ್ಲೂ ಏಕಪ್ರಕಾರನಾಗಿರುವ, ನಮ್ಮ ದೇಹದೊಳಗೆ ಕೂತು ಪ್ರತಿಕ್ಷಣದಲ್ಲಿಯೂ ನಮ್ಮನ್ನು ನಿಯಂತ್ರಿಸುವವ ಎನ್ನುವ ಅನುಸಂಧಾನವನ್ನು ಮಾಡಬೇಕು. 3ನೇದಾಗಿ ಭಗವಂತನನ್ನು ಪ್ರತಿಯೊಂದು ಕೂಡ ನಿಯಮ ಶಾಸನ ಮಾಡುವನು. ಭಗವಂತ ಪ್ರತಿಯೊಂದನ್ನು ಶಾಸನ ಮಾಡುವವನು. ನನ್ನ ಇಲ್ಲಿ ಇರುವಂಥ ನನ್ನ ಇರುವು, ಜಗತ್ತಿನ ಪ್ರತಿಯೊಂದು ವಸ್ತು, ಅದರ ಗುಣಗಳು ಅದೆಲ್ಲವೂ ಅವನ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಭಗವಂತನ ಪ್ರತಿಯೊಂದು ಜೀವ ಸ್ವರೂಪದ ಯೋಗ್ಯತೆಗೆ ಅನುಗುಣವಾಗಿ ಶಾಸನವನ್ನು ಮಾಡುತ್ತಾನೆ ಎಂದು ಅರಿತು ಅದನ್ನು ಅನುಸಂಧಾನ ಮಾಡಿಕೊಳ್ಳಬೇಕು. ಸಮಸ್ತ ಬ್ರಹ್ಮಾಂಡದಲ್ಲಿ ತುಂಬಿದ ಆ ಭಗವಂತನೇ ಅಣುವಿಗಾಗಿ ಜೀವ ಸ್ವರೂಪದ ಒಳಗೊಳಗೂ ಎಲ್ಲ ಕಡೆಯೂ ತುಂಬಿದ್ದಾನೆ. ಎಲ್ಲವನ್ನು ಧರಿಸಿದವ ಭಗವಂತ ನಮ್ಮೊಳಗೆ ಕೂತು ಪೋಷಣೆಯನ್ನು ಮಾಡುತ್ತಿದ್ದಾನೆ. ಆತ ಇಡೀ ವಿಶ್ವದ ಧಾರಣೆ ಪೋಷಣೆ ಮಾಡುತ್ತಿರುವ ಶಕ್ತಿ. ಆತ ಸರ್ವರಿಗೂ ಸರ್ವಾಭಿಷ್ಟವನ್ನು ಕೊಡುವವ ಎಂದು ಧ್ಯಾನವನ್ನು ಮಾಡಬೇಕು. ಹರೇ ಕೃಷ್ಣ.